ಸೊ ಎಲ್ಲರಿಗೂ ನಮಸ್ಕಾರ. ಇದು ಡೇ 7 90 ಡೇಸ್ ನ್ಯಾಚುರಲ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್. ನಾನು ನಿಮ್ಮ ಪವನ್ PK. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಆ್ಯಸ್ ಯೂಶುವಲ್ ಇವತ್ತು ಬೆಳಗ್ಗೆ ಕೂಡ ನನಗೆ ಅರ್ಲಿ ಮಾರ್ನಿಂಗ್ ಸೆಷನ್ ಇತ್ತು. ನನ್ನ ಸೆಷನ್ಗೂ ಮುಂಚೆ ನಮ್ಮ ಸೆಂಟ್ರಲ್ಲಿ ಯೋಗ ನಡೀತಾ ಇತ್ತು. ಸೊ ನನ್ನ ಫಸ್ಟ್ ಸೆಷನ್ನ ಮುಗಿಸ್ಕೊಂಡೆ. On the count of 3, 2, 1. ಸೊ ನನ್ನ ಫಸ್ಟ್ ಕ್ಲಾಸ್ನ ಮುಗಿಸ್ಕೊಂಡು ಇವತ್ತು ನನ್ನ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ಚೆಸ್ಟ್ ಡೇ. ನಾನಿವತ್ತು ಚೆಸ್ಟ್ ಪ್ರೆಸ್ ಮಾಡೋದ್ರಿಂದ ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಯೂಶಲಿ ನನಗೆ ಮುಂಚೆ ಎಲ್ಲ ಒಬ್ಬರು ಸಪೋರ್ಟಿಗೆ ಬೇಕಾಗಿತ್ತು ಆ್ಯಂಡ್ ವಿಡಿಯೋ ಮಾಡೋಕ್ಕೆ ಒಬ್ಬರು ವಿಡಿಯೋಗ್ರಫರ್ ಬೇಕಾಗಿತ್ತು. ಈಗ ಟ್ರೈಪೋರ್ಡ್ ಬಂದಿರೋದ್ರಿಂದ ನಾನೇ ಸೆಲ್ಫ್ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ವಿಡಿಯೋಸ್ ಎಲ್ಲನೂ ಟ್ರೈಪೋರ್ಡ್ನಲ್ಲೇ ನಾನು ಶೂಟ್ ಮಾಡೋದು. ಸೊ ಪ್ರತಿ ವಿಡಿಯೋದಲ್ಲೂ ಹೇಳೋ ಹಾಗೆ ನಿಮ್ಮ ಹತ್ರ ವೆಯ್ಟ್ಸ್ ಜಾಸ್ತಿ ಇದ್ದರೆ ಕಮ್ಮಿ ರೆಪ್ಸ್ ಮಾಡಿ, ವೆಯ್ಟ್ಸ್ ಕಮ್ಮಿ ಇದ್ದರೆ ಜಾಸ್ತಿ ರೆಪ್ಸ್ ಮಾಡಿ. ನಿಮ್ಮ ಜಿಮ್ ಫೆಸಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನ್ನ ಸೆಕೆಂಡ್ ವರ್ಕೌಟ್ ಇನ್ಕ್ಲೈನ್ ಡಂಬಲ್ ಪ್ರೆಸ್. ಇದು ಕೂಡ ನನಗೆ ಒಂದು ಒಳ್ಳೆ ಎಫೆಕ್ಟಿವ್ ವರ್ಕೌಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವೇರಿಯೇಷನ್ಸಲ್ಲೂ ನೀವು ಕಾನ್ಸಂಟ್ರೇಟೆಡ್ ಆಗಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಎಲ್ಲ ವರ್ಕೌಟ್ ಕೂಡ ಎಫೆಕ್ಟಿವ್ ಆಗೇ ಇರುತ್ತೆ. ಸೊ ಸ್ನೇಹಿತರೆ, ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ 2 ಚಿಕನ್ ರೆಸಿಪಿನ ಪೋಸ್ಟ್ ಮಾಡಿದ್ದೀನಿ. ಬಟ್ ನನ್ನ ವೆಜ್ ಫ್ರೆಂಡ್ಸು ವೆಜ್ಜಲ್ಲಿ ಏನಾದರೂ ಟ್ರೈ ಮಾಡು ಗುರು ಅಂತ ಹೇಳಿದ್ರಿ. ಸೊ ಖಂಡಿತವಾಗ್ಲೂ ಅಪ್ಕಮಿಂಗ್ ಡೇಸಲ್ಲಿ ವೆಜ್ಜಲ್ಲಿ ಹೈ ಪ್ರೋಟೀನ್ ಡಯಟ್ ಮೀಲ್ನ ಟ್ರೈ ಮಾಡ್ತೀನಿ. ಬಟ್ ನಾನೇನು ಪ್ರೊಫೆಷ್ನಲ್ ಶೆಫ್ ಅಲ್ಲ, ಬಟ್ ನನಗೆ ಗೊತ್ತಿರೋದನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಥರ್ಡ್ ವೇರಿಯೇಷನ್ ಮಷಿನ್ ಫ್ಲೈಸ್. ಇದು ಕೂಡ ಒಂದು ಒಳ್ಳೆ ಎಫೆಕ್ಟಿವ್ ವರ್ಕೌಟ್. ನನಗೆ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಡೈಲಿ ರೂಟೀನ್ ವರ್ಕೌಟ್ ರೂಟೀನ್ ಚಿಕನ್ ಎಲ್ಲ ಚೆನ್ನಾಗಿ ತಿಂತಿದ್ದೀರಾ, ಬಟ್ ಚಿಕನ್ ಟಿಕ್ಕಾ ತಿನ್ನಿ, ಬೇಗ ಚೆಸ್ಟ್ ಬರುತ್ತೆ, ಮಸಲ್ ಗೇನ್ ಆಗುತ್ತೆ ಅಂತ ಹೇಳಿದರು. ಸ್ನೇಹಿತರೆ, ಒಂದಂತೂ ಸತ್ಯ, ವರ್ಕೌಟ್ ಮಾಡಿದೆ, ಡಯೆಟ್ನ ಪ್ರಾಪರಾಗಿ ಮೇಂಟೈನ್ ಮಾಡಿದೆ, ಯಾವ ಟಿಕ್ಕಾ ತಿಂದರು ಬಾಡಿ ಬರಲ್ಲ ಸ್ನೇಹಿತರೆ. ಸೊ ಇದು ನನ್ನ 4ನೇ ವೇರಿಯೇಷನ್ ಕೇಬಲ್ ಫ್ಲೈಸ್. ಇದು ಕೂಡ ಒಂದು ಒಳ್ಳೆ ವರ್ಕೌಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಚೆಸ್ಟ್ಗೆ ನೀವು ಟ್ರೈನ್ ಮಾಡಬೇಕಾದ್ರೆ ನಿಮ್ಮ ಪೊಸಿಷನ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಸೊ ಇದು ನನ್ನ ಲಾಸ್ಟ್ ವೇರಿಯೇಷನ್ ಡಂಬಲ್ ಪುಲ್ ಓವರ್ ಇವತ್ತಿನ ವರ್ಕೌಟಲ್ಲಿ. ಈ ಒಂದು ವರ್ಕೌಟ್ ಮಾಡಬೇಕಾದ್ರೆ ವೆಯ್ಟ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಪೊಸಿಷನ್ಸ್ನ ಮೇಂಟೈನ್ ಮಾಡಿ. ಒಂದ್ಸರಿ ನಾನೇ ಈ ಹೆವಿ ವೆಯ್ಟ್ನ ಎದೆ ಮೇಲೆ ಹಾಕ್ಕೊಂಡು ಅನುಭವಿಸಿದೆ ಸ್ನೇಹಿತರೆ. ಸೊ ಜನರಲ್ ಆಗಿ ಚೆಸ್ಟ್ ಡೇನ ಪುಷಪ್ಸ್ ಮಾಡೋದು ಕಾಮನ್, ಎಲ್ಲರೂ ಮಾಡ್ತಾರೆ, ಎಲ್ಲರಿಗೂ ಈ ಪ್ರಾಕ್ಟೀಸ್ ಇರುತ್ತೆ. ಬಟ್ ಕೆಲವ್ರಿಗೆ ಈ ಪ್ರಾಕ್ಟೀಸ್ ಬರಲ್ಲ, ಎಕ್ಸ್ಪೆಷಲಿ ಗರ್ಲ್ಸ್ಗೆ ಪುಷಪ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಇವತ್ತು ನಾವು ಪುಷಪ್ಸ್ನ ಈಸಿಯಾಗಿ ಹೇಗೆ ಕಲಿಯೋದು ಆ್ಯಂಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಸ್ಮಿತ್ ಮೆಷಿನ್ ಅಥವಾ ಸ್ಕ್ವಾಟ್ ಟ್ರ್ಯಾಕಲ್ಲಿ ಬಾರ್ಬಲ್ ಸಪೋರ್ಟಿಂದ ರಿವರ್ಸ್ ಪುಷಪ್ಸ್ ಮಾಡಬೇಕಾಗತ್ತೆ ಆ್ಯಂಡ್ ಸ್ಲೋ ಆಗಿ ವೆಯ್ಟ್ಸ್ನ ಕಮ್ಮಿ ಮಾಡಿ. ವೆಯ್ಟ್ಸ್ನ ಅಂದರೆ ಬಾರ್ಬಲ್ ಆ್ಯಂಗಲ್ನ ಕೆಳಗೆ ಮಾಡ್ತಾ ನಿಮ್ಮ ಪುಷಪ್ಸ್ನ ಗ್ರ್ಯಾಜುಯಲ್ ಆಗಿ ಇಂಪ್ರೂವ್ ಮಾಡಿ. ಸೊ ಈ ರೀತಿ ಮಾಡ್ತಾ ನಿಮ್ಮ ಬಾಡಿ ವೆಯ್ಟ್ ಮೇಲೆ ಒಂದು ಗ್ರಿಪ್ ಬಂದಿರುತ್ತೆ. ಈಗ ಈ ಥರ ಒಂದು ಜಾಗದಲ್ಲಿ ಈ ಥರ ಪುಷಪ್ಸ್ನ ಟ್ರೈ ಮಾಡಿ. ಇದನ್ನು ಮಾಡೋಕ್ಕೆ ನಿಮ್ಮ ಹತ್ರ ಒಂದು ಬೆಂಚ್ ಅಥವಾ ವಿಂಡೋ ಅಥವಾ ಈ ಥರ ಕಾರ್ನರ್ ಇದ್ರೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ನೆಕ್ಸ್ಟು ಡೈರೆಕ್ಟಾಗಿ ಫ್ಲೋರ್ಗೆ ಹೋಗಿ ಗ್ರ್ಯಾಜುಯಲ್ ಆಗಿ ಪುಷಪ್ಸ್ನ ಮಾಡ್ಬೋದು ಸ್ನೇಹಿತರೆ. ಸೊ ವರ್ಕೌಟ್ ಮೋಡ್ಸ್ಗೆ ನನ್ನ ಡೈಲಿ ರೂಟೀನ್ ಡಯಟ್ನ ಕಂಪ್ಲೀಟ್ ಮಾಡಿಕೊಂಡು 3, 2, 1. ಸೊ ಡಿನ್ನರ್ಗೂ ಕೂಡ ಚಿಕನ್ನ ತಿಂದೆ. ಡೈಲಿ ಚಿಕನ್ ಮಟನ್ ಡಯಟು ಅಂತ ವರ್ಕೌಟ್ ಮಾಡ್ತಾರೋ ಎಲ್ಲ ಹುಡುಗರಿಗೆ ಈಟು ಬಾಡಿಲಿ ಎಕ್ಸೆಸ್ ಆಗಿರುತ್ತೆ. ಅವರಿಗೆಲ್ಲ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಡಿ ಈಟ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇವತ್ತು ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ, ಹ್ಯಾಪಿ ಬರ್ಡೇ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.